देश मेरा रंगरेज ये बाबू, घाट घाट यहाँ घटता जादू। देश मेरा रंगरेज ये बाबू। ಕಳೆದ ದಶಕದಲ್ಲಿ ಭಾರತ ತನ್ನ ಜನಸಂಖ್ಯೆಯ ಏರಿಕೆಯ ಪ್ರಮಾಣದ ಸುಮಾರು 2 ಪಟ್ಟು ಕಸವನ್ನು ಉತ್ಪತ್ತಿ ಮಾಡಿತ್ತು. 5.8 ಮಿಲಿಯನ್ ಜನರು ವಾಸಿಸುತ್ತಾರೆಂದು ಹೇಳುವ ಬೆಂಗಳೂರು ನಗರ ಪ್ರತಿನಿತ್ಯ 3,000 ಟನ್ಗಳಷ್ಟು ಕಸವನ್ನು ಉತ್ಪಾದಿಸುತ್ತಿದೆ. ನಾವದನ್ನು ಬೇರ್ಪಡಿಸುತ್ತಿಲ್ಲ, ಮರುಬಳಸುತ್ತಿಲ್ಲ, ಪರಿವರ್ತಿಸುತ್ತಿಲ್ಲ. ಅಲ್ಲದೆ ಹಸಿ ಮತ್ತು ಒಣಕಸವನ್ನು ಒಟ್ಟಿಗಿರಿಸುತ್ತಿದ್ದೇವೆ. ಅದರಿಂದ ಸೋರುವ ವಿಷದ್ರವವು ಅಂತರ್ಜಲವನ್ನು, ಬೆಳೆಗಳನ್ನು, ಬಾವಿಗಳನ್ನು, ಹಸಿರನ್ನು ಕಲುಷಿತಗೊಳಿಸುತ್ತಿದೆ. Bangalore, unfortunately, because it attracted many investments. ಬೆಂಗಳೂರು ಬಹಳಷ್ಟು ಜನ ಬಂಡವಾಳ ಹೂಡಿಕೆದಾರರನ್ನ ಆಕರ್ಷಿಸಿದಂತೆಲ್ಲ ದೇಶದ ವಿವಿಧ ಭಾಗಗಳಿಂದ ಜನರನ್ನ ತನ್ನತ್ತ ಸೆಳೀತಾ ಇದೆ. ಅದು ಬಹಳವಾಗಿ ಬೆಳೀತಾ ಇದೆ. ಇಲ್ಲಿ ಆಗಿರೋ ಅಭಿವೃದ್ಧಿಗೆ ತಕ್ಕ ಹಾಗೆ ಇತರ ಯೋಜನೆಗಳು ಮತ್ತು ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿ ಬಹಳಷ್ಟು ಪ್ರದೇಶಗಳಲ್ಲಿ ಚರಂಡಿ, ಕೊಳಚೆ ಹರಿಯುವ ಅಂಡರ್ ಗ್ರೌಂಡ್ ವ್ಯವಸ್ಥೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಹಲವಾರು ಪ್ರದೇಶಗಳಲ್ಲಿ ನೀರು ಪೋಲಾಗಿ ಹರಿತಾ ಇದೆ. ಕೆಲವು ಕಡೆ ಅಂತ ವ್ಯವಸ್ಥೆ ಇದ್ರೂ ಅಲ್ಲಿ ಸಂಪರ್ಕಗಳು ತಪ್ಪಿ ಹೋಗಿವೆ, ಅಥವಾ ಕೆಲವು ಕಡೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೊಳಚೆ ಹರಿಯುತ್ತೆ. ಹೀಗೆ ಹೆಚ್ಚಾಗಿ ಹರಿದಿದ್ದು ನೀರಿನ ಮೂಲಗಳಿಗೋ ಅಥವಾ ಹಳ್ಳಗಳಿಗೋ ಸೇರ್ತಾ ಇದೆ. ನಾವು ನಗರವಾಸಿಗಳು ಹಳ್ಳಿಯ ಮಣ್ಣಿನ ಫಲವತ್ತತೆಯನ್ನೆಲ್ಲ ಕಬಳಿಸುತ್ತಿದ್ದೇವೆ. ಹಿಂದಿನ ಕಾಲದಲ್ಲಿ, ವೇದಗಳ ಕಾಲದಿಂದಲೂ ಹಳ್ಳಿಗಳಲ್ಲಿ ಗೊಬ್ಬರದ ಗುಂಡಿಗಳನ್ನು ನಾವು ಕಾಣ್ತಾ ಇದ್ವಿ. ಇಲ್ಲಿ ತ್ಯಾಜ್ಯವನ್ನೆಲ್ಲ ಒಟ್ಟುಗೂಡಿಸಿ ತಮ್ಮ ಹೊಲಗದ್ದೆಗಳಿಗೆ ಉಪಯೋಗಿಸುತ್ತಿದ್ದರು. ಆದರೆ ನಗರಗಳಲ್ಲಿ ಈ ಪದ್ಧತಿ ಬದಲಾಗಿದೆ. ನಾವೆಲ್ಲ ಕಸದ ರಾಶಿಗಳ ಮಧ್ಯೆ ಮುಳುಗಿ ಹೋಗಿದ್ದೇವೆ. ಅದನ್ನು ತಡೆಯೋಕ್ಕಾಗದೆ ಹೆಚ್ಚು ಹೆಚ್ಚು ಮಾಲಿನ್ಯ ಉಂಟಾಗ್ತಿದೆ. ಕಸದ ರಾಶಿಯಲ್ಲಿ ಗಾಳಿ ಇಲ್ಲ ಅಂದ್ರೆ ಹೀಗಾಗುತ್ತೆ. ಕೆರೆ, ಬಾವಿ ಮುಂತಾದ ಜಲಮೂಲಗಳೆಲ್ಲ ಕಲುಷಿತವಾಗುತ್ತಿದೆ. ಲ್ಯಾಂಡ್ ಫೀಲ್ಡ್ಗಳ ಸುತ್ತಲೂ ಹೀಗಾಗುತ್ತೆ. ಆಮೇಲೆ ನಗರಗಳು ಅವರಿಗೆ ಟ್ಯಾಂಕರ್ಗಳಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಬೇಕಾಗುತ್ತೆ. ಆದರೆ ಕೃಷಿ ಭೂಮಿಗೆ ಈ ರೀತಿ ನೀರು ಸರಬರಾಜು ಮಾಡಕ್ಕಾಗಲ್ಲ. ಲ್ಯಾಂಡ್ ಫೀಲ್ಡ್ಗಳ ಸುತ್ತ ಇರೋ ಭೂಮಿ ಕೂಡ ಹಾಳಾಗುತ್ತೆ. ಹಾಗಾಗಿ ಲ್ಯಾಂಡ್ ಫೀಲ್ಡ್ಗಳು ಇದಕ್ಕೆ ಪರಿಹಾರವಲ್ಲ. ಪರಿಸರ ಸಂರಕ್ಷಣಾ ಕಾಯಿದೆ 2000 ಇಸವಿಯ ನಗರಸಭಾ ಘನತ್ಯಾಜ್ಯ ನಿಯಮಗಳು ಹೀಗಿವೆ. ಘನತ್ಯಾಜ್ಯವನ್ನ ನಗರ ಮತ್ತು ಪಟ್ಟಣಗಳಲ್ಲಿ ಹರಡದಂತೆ ನಿಷೇಧಿಸಲಾಗಿದೆ. ತ್ಯಾಜ್ಯವನ್ನು ಅಂದರೆ ಕಸ ಮತ್ತು ಒಣಗಿದ ಎಲೆಗಳನ್ನು ಸುಡಬಾರದು.
ಬೀದಿ ಪ್ರಾಣಿಗಳನ್ನು ಕಸ ಸಂಗ್ರಹಿಸಿರುವ ಸುತ್ತಮುತ್ತ ಸುಳಿಯಲು ಬಿಡಬಾರದು. ನಗರಸಭೆಗಳು ಕಸವನ್ನು ಸಂಗ್ರಹಿಸುವಾಗ ಅನಾರೋಗ್ಯಕರ ವಾತಾವರಣ ಉಂಟಾಗದಂತೆ ಮತ್ತು ನೈರ್ಮಲ್ಯ ಹಾಳಾಗದಂತೆ ಎಚ್ಚರ ವಹಿಸಬೇಕು. ಮಣ್ಣಿನಲ್ಲಿ ಕೊಳೆಯುವ ತ್ಯಾಜ್ಯಕ್ಕೆ ಹಸಿರು ಡಬ್ಬ, ಮರುಬಳಕೆ ತ್ಯಾಜ್ಯಕ್ಕೆ ಬಿಳಿಯ ಡಬ್ಬ ಮತ್ತು ಇನ್ನುಳಿದ ತ್ಯಾಜ್ಯಕ್ಕೆ ಕಪ್ಪು ಡಬ್ಬ ಇರಿಸಬೇಕು. ವ್ಯಕ್ತಿಗಳು ಕಸವನ್ನು ಸಾಗಿಸುವಾಗ ಅವರ ಸುರಕ್ಷತೆಯ ಬಗ್ಗೆ ಬಹು ಮುಂಜಾಗರೂಕತೆಯನ್ನು ವಹಿಸಬೇಕು. ಸಾರ್ವಜನಿಕರಿಗೆ ಕಾಣುವಂತೆ, ಹೊರಗಿನ ವಾತಾವರಣಕ್ಕೆ ತೆರೆದುಕೊಂಡಂತೆ ಮತ್ತು ಅದು ಹರಡುವಂತೆ ಕಸವನ್ನು ಸಂಗ್ರಹಿಸಬಾರದು. ಕೊಳೆಯದ ವಸ್ತುಗಳನ್ನು ಮರುಬಳಕೆಗೆ ಅಥವಾ ಜೀವವಿಜ್ಞಾನ ಪ್ರಕ್ರಿಯೆಗೆ ಒಳಪಡದ ನಿಷ್ಕ್ರಿಯ ಹಾಗೂ ಇನ್ನಿತರೆ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿ ಹೂಳಬಾರದು.